ವೀಕ್ಷಕ ಪ್ರಭುಗಳಿಗೆ ನಮಸ್ಕಾರ. ಹೇಗಿದ್ರಿ ಎಲ್ಲರೂ ವೀಕ್ಷಕ ಪ್ರಭುಗಳೇ? ಇವತ್ತು ವರದಿಗಳಲ್ಲಿ ಕ್ರೈಮ್ ಸ್ಟೋರಿ ವರದಿಗಳೇ ಹೆಚ್ಚು ಸಿಗ್ತಾ ಇರೋದು. ಇವತ್ತು ಭಾರತದಲ್ಲಿ ಅದೆಷ್ಟು ಕ್ರೈಮ್ಗಳು ನಡೀತಾ ಇವೆ ಅಂತಂದರೆ ಹೇಳು ತೀರದು. ಯಾಕೆಂದರೆ ದಿನವೊಂದಕ್ಕೆ ಸುಮಾರು ಕ್ರೈಮ್ಗಳು ನಡೀತವೆ. ಸೊ ಆ ಕ್ರೈಮ್ಗಳೆಲ್ಲ ಸಣ್ಣ ಪುಟ್ಟ ಕ್ರೈಮ್ಗಳಿರ್ತವೆ. ಆದರೆ ಇವತ್ತಿನ ಒಂದು ಕ್ರೈಮನ್ನು ನೀವು ನೋಡ್ತಾ ಹೋದಾಗ, ಆ ಒಂದು ಸ್ಟೋರಿಯನ್ನು ನೀವು ಕೇಳ್ತಾ ಹೋದಾಗ ನಿಜಕ್ಕೂ ಬೆಚ್ಚಿ ಬೀಳ್ತೀರ. ಈ ಒಂದು ಕ್ರೈಮ್ ಈ ಭಾರತದಲ್ಲಿ ಇವತ್ತು ಸುದ್ದಿ ಆಗ್ತಾ ಇದೆ, ವೈರಲ್ ಆಗ್ತಾ ಇದೆ. ಈ ಮುಸ್ಕಾನ್ ಅಂತಕ್ಕಂತಹ ಒಬ್ಬ ಹೆಣ್ಣುಮಗಳು ಮತ್ತು ಸೌರಭ್ ಅಂತಕ್ಕಂತಹ ಒಬ್ಬ ವ್ಯಕ್ತಿ ಇಬ್ಬರು 2016ರಲ್ಲಿ ಮದುವೆ ಆಗ್ತಾರೆ. ಅಂದರೆ ಅಕ್ಕಪಕ್ಕದ ಮನೆಯವರು ಇವರು. ಪಕ್ಕಪಕ್ಕದ ಮನೆಯಲ್ಲೇ ಇದ್ಕೊಂಡು ಪ್ರೀತಿಯನ್ನು ಮಾಡ್ತಾರೆ. ನಂತರ ತಂದೆ ತಾಯಿಗಳಿಗೆ ಹೇಳಿ ಅವರನ್ನು ಒಪ್ಪಿಸಿ ಮದುವೆ ಆಗ್ತಾರೆ. ಅದಾದಮೇಲೆ ಒಂದಿಷ್ಟು ತಿಂಗಳ ಕಾಲ ಆರಾಮಾಗಿರ್ತಾರೆ. ನಂತರ ಒಂದು ಮಗು ಸಹ ಆಗುತ್ತೆ. ಅದಾದಮೇಲೆ ಹೆಂಡತಿ ಹೇಳ್ತಾಳಂತೆ ಈ ಸೌರಭ್ಗೆ, ನನಗೆ ಟೈಮ್ ಕೊಡೋಕ್ಕಾಗ್ತಾ ಇಲ್ಲ ನೀನು, ಹೀಗಾಗಿ ನಿನ್ನ ಕೆಲಸವನ್ನು ಬಿಟ್ಟು ಇಲ್ಲೇ ಒಂದು ಏನಾದರೂ ಕೆಲಸ ನೋಡ್ಕೊ ಅಂತ ಹೇಳಿ. ಈ ಒಳ್ಳೆಯ ಸಂಬಳ ಇರುತ್ತೆ ಈ ಸೌರಭ್ಗೆ, ನೇವಿಯಲ್ಲಿ ಏನೋ ಕೆಲಸ ಮಾಡ್ತಿರ್ತಾನಂತೆ. ಹೀಗಾಗಿ ತನ್ನ ಹೆಂಡತಿಗೋಸ್ಕರ ಆ ಒಂದು ಕೆಲಸವನ್ನು ಬಿಟ್ಟು ಬಂದು ಹೆಂಡತಿಯ ಜೊತೆ ಆರಾಮಾಗಿರ್ತಾನೆ. ಆ ಒಂದು ತ್ಯಾಗಕ್ಕೆ ಸಿದ್ಧ ಆಗ್ತಾನೆ. ಅದಾದ ನಂತರ ಕೆಲವಿಷ್ಟು ದಿನಗಳಾದ ನಂತರ ಈ ಸೋಷಿಯಲ್ ಮೀಡಿಯಾ ಏನಿದೆಯಲ್ಲ, ಇದು ದೂರದಲ್ಲಿರ್ತಕ್ಕಂತಹ ಎಲ್ಲೋ ಒಬ್ಬ ವ್ಯಕ್ತಿ ಇರ್ತಾರೆ, ಅವರನ್ನು ನಮ್ಮ ಸಮೀಪಕ್ಕೆ ತಂದು ಬಿಡುತ್ತೆ. ಉದಾಹರಣೆಗೆ ಫೇಸ್ಬುಕ್ಕು, ಇನ್ಸ್ಟಾಗ್ರಾಮ್ ಇಂತಹ ಈ ಸಾಮಾಜಿಕ ಜಾಲತಾಣಗಳೇನಿವೆಲ್ಲ, ಇವುಗಳಲ್ಲಿ ಈ ಒಂದು ಮೆಸೇಜನ್ನು ಆಪ್ಷನ್ ಇರುತ್ತೆ, ಚಾಟ್ ಮಾಡ್ಬೋದು. ಹೀಗಾಗಿ ಈ ಮುಸ್ಕಾನ್ ಏನಿದ್ದಾಳಲ್ಲ, ಇವಳ ಹಳೆಯ ಒಬ್ಬ ಫ್ರೆಂಡ್ ಇರ್ತಾನೆ. ಅಂದರೆ ಅದು ಎಷ್ಟು ಹಳೆಯ ಫ್ರೆಂಡ್ ಅಂದರೆ, ಇವಳು 8ನೇ ತರಗತಿ ಇದ್ದಾಗ ಅವನು ಇವಳಿಗೆ ಕ್ಲಾಸ್ಮೇಟ್ ಅಂತೆ. ಆ ಫ್ರೆಂಡು ಈ ಮುಸ್ಕಾನ್ಗೆ ಹತ್ತಿರ ಆಗ್ತಾರೆ. ನಂತರ ಚಾಟಿಂಗ್ ಶುರು ಆಗುತ್ತೆ. ಅದಾದ ನಂತರ ಇಬ್ಬರ ಮಧ್ಯೆ ಏನೋ ಒಂದು ಈ ಏನಂತೀರಿ ಅದಕ್ಕೆ, ಒಂದು ಈ ಅಟ್ರಾಕ್ಷನ್ ಅಂತಹ ಒಂದು ಆಗುತ್ತೆ. ಸೊ ಅದಾದ ನಂತರ ಅಲ್ಲಲ್ಲಿ ಮೀಟ್ ಹಾಕ್ತಾರೆ, ತಮ್ಮ ನೋವು ಕಷ್ಟ ಸಂತೋಷಗಳನ್ನು ಹಂಚಿಕೊಳ್ತಾರೆ. ಅದಾದ ನಂತರವೇ ಗಂಡನ ಮೇಲೆ ಒಂದಿಷ್ಟು ದ್ವೇಷ ಅನ್ನೋದು ಹುಟ್ಟುತ್ತೆ, ಅಥವಾ ತಾತ್ಸಾರ ಅನ್ನೋದು ಹುಟ್ಟುತ್ತೆ ಈ ಮುಸ್ಕಾನ್ಗೆ. ಸೌರಭ್ಗೆ ಆಗಾಗ ಒಂದಿಷ್ಟು ಜಗಳಗಳನ್ನು ತೆಗಿತಿರ್ತಾಳೆ, ಒಂದಿಷ್ಟು ತಂಟೆ ತಕರಾರುಗಳನ್ನು ಮಾಡ್ತಾ ಇರ್ತಾಳೆ. ನೀನು ಹಾಗೆ, ನೀನು ಹೀಗೆ ಅಂತಕ್ಕಂತಹ ಮಾತುಗಳು ಸರಳವಾಗಿ ಕೇಳ್ತಾ ಇರ್ತವೆ. ತದನಂತರ ಅದಕ್ಕೆ ಒಂದು ಅನುಮಾನ ಬರುತ್ತೆ ಈ ಯಾರಿಗೆ, ಸೌರಭ್ಗೆ. ಅನುಮಾನ ಬಂದು ಏನು ಮಾಡ್ತಾನೆ, ಈ ಹೆಂಡತಿಯ ಮೊಬೈಲನ್ನು ಒಮ್ಮೆ ಚೆಕ್ ಮಾಡ್ತಾನೆ. ಚೆಕ್ ಮಾಡಿದಾಗ ಸೌರಭ್ಗೆ ಗೊತ್ತಾಗುತ್ತೆ, ಈ ಮುಸ್ಕಾನ್ ಅಂತಕ್ಕಂತಹ ಈ ಹೆಂಡತಿ ಏನಿದ್ದಾಳ, ಇವಳು ಸಾಯಿಲ್ ಅಂತಕ್ಕಂತಹ ವ್ಯಕ್ತಿಯ ಜೊತೆ ಟಚ್ಚಲ್ಲಿದ್ದಾಳೆ ಅಂತ ಹೇಳಿ ಗೊತ್ತಾಗುತ್ತೆ. ಅದಾದ ನಂತರ ಒಂದಿಷ್ಟು ಜಗಳ, ಅದು ನಿಮಗೆಲ್ಲ ಗೊತ್ತೇ ಇದೆ. ಯಾಕಂದರೆ ಒಬ್ಬ ಹೆಂಡತಿ ಇನ್ನೊಬ್ಬ ಪರಪುರುಷನ ಜೊತೆ ಸಂಪರ್ಕದಲ್ಲಿದ್ದಾಳೆ ಅಂತಂದರೆ ಯಾವ ರೀತಿ ಆಗುತ್ತೆ ಅಂತ ಹೇಳಿ. ಅದಾದ ನಂತರ ಜಗಳ ಆಗುತ್ತೆ, ವಿಪರೀತ ಜಗಳ ಆಗುತ್ತೆ. ಈ ಜಗಳ ಮನೆಯವರೆಗೂ ಹೋಗುತ್ತೆ. ತದನಂತರವೇ ಒಂದಿಷ್ಟು ಒಪ್ಪಂದಕ್ಕೆ ಬರ್ತಾರೆ. ಏನು ಅಂತಂದರೆ, ನೀನು ಈ ಸಾಯಿಲ್ನ ಸಹವಾಸ ಬಿಡು. ಈ ರೀತಿ ಹೇಳಿದಾಗ ಆವಾಗ ಮುಸ್ಕಾನ್ ಹೇಳ್ತಾಳೆ, ಸರಿ ನಾನು ಸಾಹಿಲ್ ಸಹವಾಸವನ್ನು ಬಿಡ್ತೀನಿ, ಅವನ ಫ್ರೆಂಡ್ಶಿಪ್ಪನ್ನು ಬಿಡ್ತೀನಿ, ನಾನು ಎಲ್ಲೂ ಮೀಟ್ ಆಗಲ್ಲ, ಆದರೆ ನೀನು ಈ ಸುತ್ತಮುತ್ತ ವರ್ಕ್ ಮಾಡೋದು ಬಿಡು, ನೀನು ಯಾವುದಾದ್ರೂ ಬೇರೆ ದೇಶಕ್ಕೆ ಹೋಗಿ ದುಡಿದುಕೊಂಡು ಬಾ ಅಂತ ಹೇಳ್ತಾನೆ. ಇದು ಯಾವ ರೀತಿ ಅಂತ ಅರ್ಥ ಆಗ್ತಾ ಇಲ್ಲ. ಈ ಎಲ್ಲೋ ದೂರದಲ್ಲಿದ್ದಂತಹ ಈ ವ್ಯಕ್ತಿಯನ್ನು ನೀನು ಸರಿಯಾಗಿ ನಂಗೆ ಟೈಮ್ ಕೊಡ್ತಿಲ್ಲ ಅಂತ ಹೇಳಿ ಹತ್ತಿರ ಕರೆಸ್ಕೊಂಡಿದ್ಲು. ತದನಂತರ ಇವಳು ಬೇರೆ ಹುಡುಗನೊಂದಿಗೆ ಒಂದಿಷ್ಟು ಟಚ್ಚಲ್ಲಿದ್ಲು. ಅದಾದಮೇಲೆ ನೀನು ಮತ್ತೆ ಬೇರೆ ದೇಶಕ್ಕೆ ಹೋಗಿ ದುಡಿ ಅಂತ ಹೇಳ್ತಾಳೆ. ಇದು ಅರ್ಥ ಆಗಲಿಲ್ವಾ ಈ ಯಾರಿಗೆ, ಈ ಸೌರಭ್ಗೆ? ಈ ಸೌರಭ್ಗೆ ಅರ್ಥ ಆಗಲಿಲ್ವೇನೋ ಗೊತ್ತಿಲ್ಲ. ಆದರೂ ತನ್ನ ಹೆಂಡತಿಯ ಮೇಲೆ ಒಂದು ಏನೋ ಒಂದು ನಂಬಿಕೆ, ಒಂದು ಪ್ರೀತಿ, ಆ ಒಂದು ಪ್ರೀತಿಯಿಂದ ಹೆಂಡತಿಯನ್ನು ಬಿಟ್ಟು ಈ ಬೇರೆ ದೇಶಕ್ಕೆ ಹೋಗಿ ಆತ ದುಡಿಯೋಕ್ಕೆ ಶುರು ಮಾಡ್ತಾನೆ. ಅಲ್ಲಿ ಈ MD ಆಗಿ, ಒಂದು ಮಾಲಲ್ಲಿ ಒಂದು MD ಆಗಿ ಕೆಲಸ ಮಾಡ್ತಾ ಇರ್ತಾನೆ, ಅಂದರೆ ಮ್ಯಾನೇಜ್ಮೆಂಟ್ ಡೈರೆಕ್ಟರ್ ಆಗಿ ಕೆಲಸ ಮಾಡ್ತಾ ಇರ್ತಾನೆ. ತದನಂತರ ಈ ಮನೆಯಲ್ಲಿ ಈಗ ಯಾರೂ ಇಲ್ದಂಗೆ ಆಯಿತು. ಹೀಗಾಗಿ ಅಂದರೆ ಈ ಸಾಯಿಲ್ ಏನಿದ್ದಾನಲ್ಲ, ಇವನು ಹಾಗೆ ಬಿಡೋದಿಲ್ಲ, ಮತ್ತೆ ಮೆಸೇಜ್ಗಳನ್ನು ಮಾಡ್ತಾನೆ, ಕಾಲ್ಗಳನ್ನು ಮಾಡ್ತಾನೆ. ತದನಂತರ ಮತ್ತೆ ಮುಸ್ಕಾನ್ ಟಚ್ಚಲ್ಲಿರ್ತಾಳೆ. ಈ ಸೌರಭ್ನ ತಂದೆ ತಾಯಿ
ದೂರ ಇರ್ತಾರೆ, ಕೋಟ್ಯಾಂತರ ರೂಪಾಯಿ ಆಸ್ತಿ ಇರುತ್ತೆ ಈ ಸೌರಭ್ಗೆ. ಈ ತಂದೆ ತಾಯಿಯನ್ನು ಬಿಟ್ಟು ಈ ಸೌರಭ್ ಈಕೆ ಹತ್ರ ಬಂದಿರ್ತಾನೆ. ಇಷ್ಟೆಲ್ಲ ಆದ್ರೂ ಸಹ ಈ ಮುಸ್ಕಾನ್ ಯಾವ ರೀತಿ ಬುದ್ಧಿಯನ್ನು ಓಡಿಸಿದ್ಲೋ ಗೊತ್ತಿಲ್ಲ. ಮತ್ತು ಈ ಶಾಯಿಲನ್ನು ಹತ್ತಿರ ಕರೆಸ್ಕೋತಾಳೆ. ಸೊ ಮನೆಯಲ್ಲೇ ಎಲ್ಲವೂ ಸಹ ನಡೆಯುತ್ತೆ. ಮಗಳು ಇರ್ತಾಳಂತೆ, ಆ ಮಗಳೆದುರಿಗೆ ಎಲ್ಲವೂ ಸಹ ನಡೆಯುತ್ತೆ. ಇಂಥದ್ದೊಂದು ಕೆಟ್ಟ ಕೆಲಸಕ್ಕೆ ಈ ಮುಸ್ಕಾನ್ ಕೈ ಹಾಕಿರ್ತಾಳೆ. ತದನಂತರ ಈ ಮುಸ್ಕಾನನ ಬರ್ತಡೇ ಬರುತ್ತಂತೆ. ಅವಾಗ ಈ ಸೌರಭ್ ವಿದೇಶದಿಂದ ಮನೆಗೆ ಬರ್ತಾರೆ. ಸೊ ಬರ್ತಡೇನ, ಹೆಂಡತಿಯ ಒಂದು ಬರ್ತಡೇನ ಆಚರಣೆ ಮಾಡೋಣ, ಅವಳಿಗೊಂದು ವಿಶೇಷವಾದಂತಕ್ಕಂತಹ ಉಡುಗೊರೆಗಳನ್ನ ಕೊಡೋಣ. ಅಷ್ಟೊಂದು ಪ್ರೀತಿ, ಅಂದರೆ ಈ ಲವ್ ಅನ್ನೋದು ಹಾಗೆ, ಒಬ್ಬರ ಮೇಲೆ ತುಂಬ ಪ್ರೀತಿಯನ್ನು ಇಟ್ಕೊಂಡ್ಬಿಟ್ರೆ ಅವ್ರು ಏನು ಮಾಡಿದರೂ ಸಹಿಸಿಕೊಳ್ಳುತ್ತೆ, ಅವ್ರು ಏನು ಮಾಡಿದರೂ ಮಾಫಿ ಅನ್ನುವಂಥ ಲೆಕ್ಕಕ್ಕೆ ಬರುತ್ತೆ. ಸೊ ಆ ರೀತಿ ಒಂದು ಈ ಕುರುಡು ಪ್ರೀತಿಯಿಂದ ಆತ ಮತ್ತೆ ತನ್ನ ಹೆಂಡತಿ ಹತ್ರ ಬಂದು ಕೆಲವು ದಿನಗಳು ಇರ್ತಾನೆ. ಅದಾದ ನಂತರ ಈ ಮುಸ್ಕಾನ್ ಏನೇನಿದ್ದಾಳಲ್ಲ, ಅವಳಿಗೆ ಎಲ್ಲೋ ಒಂದು ಕಡೆ ಈ ತಳಮಳ ಶುರು ಆಗುತ್ತೆ. ನಾನು ಮತ್ತು ಸಾಹಿಲ್ ಮತ್ತೆ ಕೂಡಿರೋದು ಮತ್ತೆ ನನ್ನ ಗಂಡಗೆ ಗೊತ್ತಾದರೆ ಈ ಸಾರಿ ದೊಡ್ಡ ಜಗಳ ಆಗುತ್ತೆ, ನಾನು ಸಂತೋಷವಾಗಿರೋಕ್ಕಾಗಲ್ಲ, ಅದರಲ್ಲೂ ಈ ಸಾಹಿಲನ್ನು ಬಿಟ್ಟು ನನಗೆ ಇರೋದಕ್ಕೆ ಖಂಡಿತ ಆಗಲ್ಲ. ಹೀಗಾಗಿ ನಡು ಅಡ್ಡಿಯಾಗಿರುವಂತಹ ಈ ಸೌರಭ್ನನ್ನು ಮುಗಿಸಲೇಬೇಕು ಅಂತ ಹೇಳಿ ಈ ಸಾಹಿಲ್ ಜೊತೆ ಸೇರಿ ಒಂದಿಷ್ಟು ಮಾತುಕತೆಗಳನ್ನ ಮಾಡ್ತಾಳೆ. ಆದರೆ ಮೊದಲು ಈ ಸಾಹಿಲ್ ಇದಕ್ಕೆ ಒಪ್ಪೋದಿಲ್ಲ. ಯಾಕೆಂದರೆ ಇಂತಹ ಕೃತ್ಯಗಳನ್ನು ಮಾಡಿದರೆ ಮುಂದೊಂದು ದಿನ ಸಿಕ್ಕಾಕ್ಕೊಳ್ಬೇಕಾಗುತ್ತೆ, ಇದರಿಂದ ಜೀವನ ಹಾಳಾಗುತ್ತೆ ಅಂತಕ್ಕಂತಹ ಒಂದಿಷ್ಟು ಮಾತುಗಳನ್ನ ಹೇಳಿರ್ತಾನಂತೆ. ಅದಾದ್ರೂ ಸಹ ಒಂದಿಷ್ಟು ಕನ್ವಿನ್ಸ್ ಮಾಡ್ತಾಳೆ ಈ ಮುಸ್ಕಾನ್ ಒಂದಿಷ್ಟು ಕನ್ವಿನ್ಸ್ ಮಾಡಿ ಸಾಹಿಲ್ನ ಒಪ್ಪಿಸ್ತಾಳೆ. ಒಂದಿನ ಏನು ಮಾಡ್ತಾರೆ, ಈ ಸಾಹಿಲ್ ಒಂದು ಉಪಾಯವನ್ನು ಮಾಡ್ತಾನೆ, ಅಥವಾ ಇವರಿಬ್ಬರು ಸೇರಿ ಒಂದು ಉಪಾಯನ ಮಾಡ್ತಾರೆ. ಏನು ಅಂತಂದರೆ, ಗಂಡನಿಗೆ ಈ ಸೌರಭ್ ಏನಿದ್ದಾರಲ್ಲ, ಈ ಸೌರಭ್ಗೆ ನಿದ್ರೆ ಮಾತ್ರೆಯನ್ನು ಕೊಡ್ತಾರೆ. ಈ ನಿದ್ರೆ ಮಾತ್ರೆಯನ್ನು ಕೊಟ್ಟು ಗಾಢವಾದ ನಿದ್ರೆಯಲ್ಲಿದ್ದಾಗ ಚಾಕುವಿನಿಂದ ದೇಹಕ್ಕೆ ಇರಿತಾರೆ, ಎದೆಯ ಭಾಗಕ್ಕೇನೋ ಇರಿತಾರಂತೆ. ಸೊ ಇದಾದ ನಂತರ ಆ ದೇಹವನ್ನು ಸುಮಾರು 15 ತುಂಡುಗಳನ್ನಾಗಿ ಮಾಡ್ತಾರೆ. ಈ 15 ತುಂಡುಗಳನ್ನಾಗಿ ಮಾಡಿ ಹೇಗೆ ಮಾಡಬೇಕು ಇದನ್ನು, ಅಂದರೆ ಹೇಗೆ ಇದನ್ನು ನಾವು ಹೊರಗೆ ಡಿಸ್ಟ್ರಿಬ್ಯೂಟ್ ಮಾಡೋದಾ ಅಥವಾ ಮನೆಯಲ್ಲೇ ಏನಾದರೂ ಮಾಡೋದಾ, ಈ ಫ್ರಿಜ್ಜಲ್ಲಿ ಇಟ್ಟಿದ್ರಲ್ಲ ಈ ಹಿಂದೆ ಹಂಗೆ ಮಾಡೋದಾ ಅಂತೇಳಿ ಎಲ್ಲ ವಿಚಾರ ಮಾಡ್ತಾರೆ. ಅದಾದ ನಂತರ ಒಂದು ಪ್ಲ್ಯಾನ್ ಬರುತ್ತೆ. ಆ ಪ್ಲ್ಯಾನ್ ಏನು ಅಂತಂದರೆ, ಪ್ಲಾಸ್ಟಿಕ್ ದೊಡ್ಡ ಬ್ಯಾರಲ್ಗಳನ್ನ ತೆಗೆದುಕೊಂಡು ಬರೋದು, ಅದರಲ್ಲಿ ಈ ಅಂಗಗಳೇನು 15 ತುಂಡು ಮಾಡಿದ್ರಲ್ಲ ಒಂದು ದೇಹವನ್ನು, 15 ತುಂಡುಗಳು ಏನಿದ್ವಲ್ಲ ಅವುಗಳನ್ನು ಒಂದಿಡೋದು ಸಿಮೆಂಟ್ ಹಾಕೋದು, ಒಂದಿಡೋದು ಸಿಮೆಂಟ್ ಹಾಕೋದು, ಒಂದಿಡೋದು ಸಿಮೆಂಟ್ ಹಾಕೋದು, ಈ ರೀತಿ ಸಿಮೆಂಟು ಮತ್ತು ಮಾಂಸಖಂಡಗಳನ್ನು ಹಾಕಿ ಮುಚ್ಚಿ ಪ್ಯಾಕ್ ಮಾಡ್ತಾರೆ. ಅಂದರೆ ಸ್ಮೆಲ್ಲು ಸಹ ಬರಬಾರ್ದು, ಏನು ಗೊತ್ತಾಗಿರಬಾರ್ದು, ಆ ರೀತಿ ಮಾಡಿ ಪ್ಯಾಕ್ ಮಾಡಿ ಒಂದು ಕಡೆ ಇಟ್ಬಿಡ್ತಾರೆ. ಅದಾದ ನಂತರವೇ ಈ ಮುಸ್ಕಾನ್ ತನ್ನ ಮನೆಗೆ ಒಂದು ಫೋನ್ ಮಾಡ್ತಾಳೆ. ಅಮ್ಮ, ನಾನು ಟೂರ್ ಹೋಗ್ತಾಯಿದ್ದೀನಿ, ನನ್ನ ಗಂಡ ನಾನು ಬೇರೆ ಬೇರೆ ಕಡೆ ಟೂರ್ ಹೋಗ್ತಾ ಇದ್ದೀವಿ, ಈ ಊಟಿ ಸೈಡು ಆ ಕಡೆ ಈ ಕಡೆ ಎಲ್ಲ ಅಡ್ಡಾಡಿ ಬರ್ತೀವಿ ನಾವು ಅಂತ ಹೇಳಿ ಹೋಗ್ತಾರೆ. ಏನೋ ಮಗಳು ಹೋಗ್ತಾಳೆ, ಹಳೆಯ ಮಗ ಚೆನ್ನಾಗಿರ್ತಾರೆ ಅಂತ ಹೇಳಿ ಅವರು ಸಹ ಸುಮ್ಮನಾಗ್ತಾರೆ. ಅದಾದ ಬಳಿಕ ಕೆಲವಿಷ್ಟು ದಿನಗಳಾದ ನಂತರ ಮತ್ತೆ ತವ್ರ ಮನೆಗೆ ವಾಪಸ್ ಆಗ್ತಾಳೆ ಮುಸ್ಕಾನ್. ಆಮೇಲೆ ಕೇಳ್ತಾರೆ, ಎಲ್ಲಿಮ್ಮ ನಿನ್ನ ಗಂಡ ಅಂತ ಕೇಳಿದಾಗ ಅವಳು ಹೇಳ್ತಾಳೆ, ಅವಾಗ ಅವರ ತಂದೆ ತಾಯಿನೇ ಈ ಸೌರಭ್ನನ್ನು ಸಾಯಿಸಿಬಿಟ್ರಮ್ಮ ಅಂತ ಹೇಳ್ತಾರೆ. ಆಗ ಅವ್ರಿಗೆ ಎಲ್ಲೋ ಒಂಥರ ನೋವು, ಎಲ್ಲೋ ಒಂಥರ ಏನಾಯ್ತಿದು, ಎಂತಹ ಒಳ್ಳೆಯ ಅಳಿಯ, ತನ್ನ ಮಗಳಿಗೋಸ್ಕರ ಹೆತ್ತ ತಂದೆ ತಾಯಿಯನ್ನು ಬಿಟ್ಟು ಬಂದಿದ್ದ, ನೌಕರಿಯನ್ನು ಬಿಟ್ಟಿದ್ದ, ಕೋಟ್ಯಾಂತರ ರೂಪಾಯಿ ಆಸ್ತಿಯನ್ನು ಬಿಟ್ಟಿದ್ದ, ಆದರೆ ಇಂತಹ ಅಳಿಯನಿಗೆ ಹೀಗಾಯ್ತಲ್ಲ ಅಂತ ಹೇಳಿ, ನೋಡಮ್ಮ ಮುಸ್ಕಾನ್, ಒಂದು ಕಂಪ್ಲೇಂಟನ್ನು ಕೊಟ್ಟು ಬಿಡೋಣ, ನಮಗೆ ನ್ಯಾಯ ಬೇಕು, ನಿನ್ನ ಮುದ್ದಾದ ಗಂಡ ಆತನ ಒಂದು ಆತ್ಮಕ್ಕೆ ಶಾಂತಿ ಸಿಗಬೇಕಾದ್ರೆ ಒಂದು ಕಂಪ್ಲೇಂಟ್ ಮಾಡೋಣ ಅಂತ ಹೇಳ್ತಾರೆ. ಆದರೆ ಅಲ್ಲಿ ಹಿಂದೆ ಹಿಡಿದಿತ್ತಲ್ಲ ಆ ಒಂದು ವಿಷಯ ಅಥವಾ ಆ ಒಂದು ಕೊಲೆಯ ವಿಷಯ ಇವಳಿಗೆ ತಳಮಳ ಶುರುವಾಗುತ್ತೆ. ಎಲ್ಲಿ ಮತ್ತೆ ನನ್ನ ಬಂಡವಾಳ ಬಯಲಾಗತ್ತೆ ಅಂತ ಹೇಳಿ ನಿಜವಾಗಿರ್ತಕ್ಕಂತಹ ಸತ್ಯವನ್ನು ಒಪ್ಕೊಂಡು ಬಿಡ್ತಾಳೆ. ಅವನ ಇದಂಗಾಗಿತ್ತು, ನಾನು ಸಾಹಿಲ್ ಅಂತಕ್ಕಂತಹ ವ್ಯಕ್ತಿ ಜೊತೆ ಈ ರೀತಿ ಇದ್ದೆ, ಈ ರೀತಿ ಮಾಡಿ ಇಟ್ಟಿದ್ದೇನೆ ಅಂತ ಹೇಳ್ತಾಳೆ. ಅದಾದ ನಂತರ ಆ ತಂದೆ ತಾಯಿಗಳಿಗೆ ಕೋಪ ನೆತ್ತಿಗೆ ಇರುತ್ತೆ. ಯಾಕಂತಂದರೆ ಮಗಳು ಅಳಿಯ ಪ್ರೀತಿಯಿಂದ ಇದ್ದರು, ಆದರೆ ನಡು ಒಂದು ಬಂದು ಈ ವ್ಯಕ್ತಿ ಕಡ್ಡಿ ಅಡ್ಡಾಡಿಸ್ಬಿಟ್ನಲ್ಲ ಅಂತ ಹೇಳಿ. ಆದರೆ ಅದೇ ತಂದೆ ತಾಯಿ ತನ್ನ ಮಗಳು ಮಾಡಿರ್ತಕ್ಕಂತಹ ತಪ್ಪನ್ನು ಮುಚ್ಚಿ ಇಟ್ಕೊಳ್ಳೋದಿಲ್ಲ. ಹತ್ತಿರದ ಪೊಲೀಸ್ ಸ್ಟೇಷನ್ಗೆ ಹೋಗಿ ದೂರನ್ನು ಕೊಡ್ತಾರೆ.
ಈ ನನ್ನ ಮಗಳೇನಿದ್ದಾಳಲ್ಲ ಇವಳು ಬದುಕಲಿಕ್ಕೂ ಯೋಗ್ಯಳಲ್ಲ, ಅರ್ಹಳಲ್ಲ, ಇವಳನ್ನು ಹ್ಯಾಂಗ್ ಮಾಡಿ ಇವಳನ್ನು ಈ ಕ್ಷಣವೇ ನೇಳ ಹಾಕ್ರಿ ಅಂತ ಹೇಳಿ ಪೊಲೀಸರಿಗೆ ದೂರನ್ನು ಕೊಡ್ತಾರೆ. ತದನಂತರ ಪೊಲೀಸ್ ಅಲರ್ಟ್ ಹಾಕ್ತಾರೆ. ಸೌರಭ್ನ ಹೂತಿಟ್ಟಿರುವಂತಹ ಅಥವಾ ಸೌರಭ್ನ ಬಚ್ಚಿಟ್ಟಿರುವಂತಹ ಸ್ಥಳಕ್ಕೆ ಹೋಗ್ತಾರೆ. ಸ್ಥಳ ಮಹಾಜರನ್ನು ಮಾಡ್ತಾರೆ, ಸುತ್ತಮುತ್ತ ಹುಡುಕಾಡ್ತಾರೆ. ತದನಂತರ ಈ ಬ್ಯಾರಲ್ಗಳ ಮೇಲೆ ಡೌಟ್ ಬಂದು ಬ್ಯಾರಲ್ಗಳನ್ನು ಓಪನ್ ಮಾಡಿದಾಗ ಈ ಮಾಂಸದ ತುಂಡುಗಳು ಸಿಗ್ತವೆ. ಇದಾದ ನಂತರವೇ ಇವರನ್ನು ಕೋರ್ಟಿಗೆ ಪ್ರೊಡ್ಯೂಸ್ ಮಾಡ್ತಾರೆ. ಸೊ ಕೋರ್ಟಲ್ಲೇ ಅಲ್ಲಿರ್ತಕ್ಕಂತಹ ಲಾಯರ್ಗಳು, ಅಲ್ಲಿರ್ತಕ್ಕಂತಹ ಜನರು ಏಕಾಏಕಿ ಇವರ ಮೇಲೆ ಹಲ್ಲೆಯನ್ನು ಮಾಡಲಿಕ್ಕೂ ಸಹ ಮುಂದಾಗ್ತಾರೆ. ಯಾಕಂದರೆ ಅಷ್ಟೊಂದು ಕಿಚ್ಚು. ಯಾಕಂತಂದರೆ ಒಳ್ಳೆಯ ಗಂಡ, ಅವನಿಗೆ ಮೋಸ ಮಾಡಿ ಕಾರ್ಯದಲ್ಲಿ ತೊಡಗಿರುವಂತಹ ಈ ಮಸ್ಕಾನ್. ಸೊ ಏನು ತಪ್ಪು ಮಾಡಿದ್ದ ಹೇಳಿ ಈ ಸೌರಭ್? ತನ್ನ ಹೆಂಡತಿಗೋಸ್ಕರ ಎಲ್ಲವನ್ನು ಮಾಡಿದ್ದ, ಎಲ್ಲವನ್ನು ತ್ಯಾಗ ಮಾಡಿದ್ದ. ಆ ತ್ಯಾಗದಿಂದ ಇವತ್ತು ಈ ರೀತಿ ಆಯಿತಾ? ಸೊ ಎಲ್ಲೋ ಒಂದು ಕಡೆ ಈ ಮುಗ್ಧಾದ ಗಂಡ ಅಥವಾ ಈ ಮುಗ್ಧವಾಗಿರುವ ಗಂಡನಿಗೆ ಈ ರೀತಿ ಹೆಂಡತಿಯರು, ಸೊ ಮುಗ್ಧವಾಗಿರುವಂಥ ಹೆಂಡತಿಯರಿಗೆ ಕ್ರೂರಿ ಪತಿಗಳು ಸಿಗುವಂತಹ ಕಾಲ ಇದಾ ಅಂತಕ್ಕಂತಹ ಒಂದಿಷ್ಟು ಪ್ರಶ್ನೆಗಳು ಇವತ್ತು ನಮ್ಮ ನಡುವೆ ಎದ್ದು ಕಾಣ್ತವೆ. ವೀಕ್ಷಕ ಪ್ರಭು, ಇಂತಹ ವ್ಯಕ್ತಿಗಳಿಗೆ ನಿಜವಾಗ್ಲೂ ಕಠಿಣವಾಗಿರುವಂತಹ ಶಿಕ್ಷೆ ಆಗಲೇಬೇಕು. ಮತ್ತೊಂದು ಸ್ಟೋರಿಯೊಂದಿಗೆ ಮತ್ತೆ ಬಂದು ನಿಮ್ಮನ್ನು ಸೇರ್ತೀನಿ. ಅಲ್ಲಿವರೆಗೂ ನಮ್ಮ KTTV ಕನ್ನಡ ಯೂಟ್ಯೂಬ್ ಚಾನಲನ್ನು ವಾಚ್ ಮಾಡ್ತಾಯಿರಿ. ನಮಸ್ಕಾರ. ವಂದೇ ಮಾತರಂ.